ಮೂತಿ ಪಂಚರ್ ಆಗ್ಬೇಕು ನನ್ನ ಮಗನೇ. ಹ್ಞೂ ಶೆಡ ನನ್ನ ಮಗನೇ, ಮೂತಿ ಪಂಚರ್ ಆಗ್ಬೇಕು. ಸುಳ್ಳು ಬಗ್ಳತೀಯ ಸುಳ್ಳು. ಹಾಂ ಅದನ್ನೆಲ್ಲ ಕೊಯ್ತಿ ಅಕ್ಕೆ ಇದು ಮಾಡ್ತಾ ಇದೀಯ. ಆರೆಕೋಲ್ ತಂಬತ್ನಿ ಅಂತ ಹೇಳ್ತಾ ಇದೀಯ. ಆರೆಕೋಲ್ ತಾಬತ್ನಿ, ಆರೆಕೋಲ್ ತಂದು ಎತ್ತಾಕ್ತೀನಿ ಅಂತ ಹೇಳಿ ಮಾತಾಡ್ತಿಯಲ್ಲೂ. ಹಾಂ ಏನು ಶೆಡೆ ಇಂಥವು ಎತ್ಕಲ ಮಾಡ್ತೀಯ? ಹಾಂ ಏನಲ್ಲ ಯಪ್ಪ ವೇದು. ನಾನು ಇಲ್ಲೋಡು, ನಾನು ಯಾಕೆ ಬಂದೆ ಅಂತ ನಾನೇನೋ ಅಲ್ಲಿ ಹೊಡೆದಾಕಿದ್ನೇನೋ, ಹೊಡೆದಾಕಿದ್ನೆ. ಶ್ರೀಕಂಠಣಯ್ಯ ಸುಮ್ಮನೆ ಸುಳ್ಳು ಬಗಳಬೇಡ ನೀನು. ಅಲ್ಲೆಲ್ಲ ಒಡಾಕಿರೋನು ನೀನೇನೆ. ಹಾಂ ಒಡಾಕಿರೋ ನೀನೇನೆ ಎಂಬುದು ನನಗೆ ಚೆನ್ನಾಗಿ ಗೊತ್ತೈತೆ. ಯಾವಾಗ ನಾನು ನೀರು ಬಿಡಲ್ಲ ಅಂತ ಹೇಳಿದ್ನ ಅದಕ್ಕೆ ನಿನಗೆ ಸಿಟ್ಟು ಬಂತು, ಅದಕ್ಕೆ ಒಡಾಕ್ತಾ ಇದೀಯಾ. ನೀನು ಹೆಂಗೆ ಒಡಾಕ್ತಾ ಇದೀಯ ಅಂತ ನನಗೆ ಗೊತ್ತೈತೆ ನಿನ್ನೆಲ್ಲನ. ಅವತ್ತು ಒಡಾಕಿರೋನು, ಇವು 2-3 ದಿನದ ಮುಂಚೆ ಒಡಾಕಿರೋನು ನೀನೇನೆ, ಈ ತಿಂಗಳು ಮುಂಚೆ ಒಡಾಕಿರೋನು ನೀನೇನೆ. ನಮ್ಮ ಪೈಪ್ ಯಾವ ಏನು ಲೀಕೇಜ್ ಆಗಿಲ್ಲ, ಹಂಗೆ ಚೆನ್ನಾಗಿದ್ವು. ಅವೆಲ್ಲ ಒಡಾಕಿರೋದು ನೀನೇ, ನೀರಿಗೆ ಅಂತಾರೆ ಅಂಬೋದೊಂದು ಹೊಟ್ಟೆ ಊರಿಗೆ. ಇವನ್ನೇ ಶ್ರೀಕಂಠಣ ಎಂತಿಯ ಶೆಡೆ ನನ್ನ ಮಗ ಅನ್ನು. ಹುಟ್ಟು ಶೆಡೆ ಅನ್ಬೇಕು ಇವನ್ನ. ಹುಟ್ಟು ಶೆಡೆ ನನ್ನ ಮಗ ಅಂತ ಹೇಳಿ ಕ್ಲಿಕ್ಬೇಕು ಇವನ್ನ. ಅಲ್ಲ ನಾಶಕ್ಕೆ ಮಾನ ಮುರಿಯೋದಿಲ್ವೇನಲ್ಲ ಈ ಶೆಡೆ ನಿನಗೆ. ಇಲ್ಲಣ್ಣ ಇನ್ನೊಂದು ಪಟ್ಟಿ ನಾನು ನಿನ್ನ ಎಲ್ಲನ ನಿನ್ನ ಪೈಪ್ ಹೊಡೆದೈತೆ ಎಲ್ಲ ನನ್ನ ಸಿದ್ಲಿಂಗ ಅಂದರೆ ನನಗೆ ಹೇಳು, ಇಲ್ಲಿ ಹೇಳ್ತೀನಿ ಕುಚ್ಕೋ. ನನಗೆ ಹೇಳು, ಇವ್ನ ಎಳ್ಕೊಂಬಂದು ಅಲ್ಲಿ ತೆಗೆದು ಸರ್ವ್ ಮಾಡ್ಕೊಡಲ್ಲ ಅಂತೀನಿ. ಬಾರ ಇವ್ನ ಎಳ್ಕೊಂಡು ಒಂದು ಬಾಯಿಲಿ ಅದನ್ನ ಸರ್ವ್ ಮಾಡಿಕೊಟ್ರೆ ಸರಿ. ಅಲ್ಲಿ ಲೀಕೇಜ್ ಆಗ್ತೈತಲ್ಲ ಅದನ್ನ ತೆಗೆದು ಸರ್ವ್ ಮಾಡಿಕೊಟ್ರೆ ಸರಿ. ಈ ಶೆಡೆನ ನಾನು ಬಿಡಲಿಲ್ಲ ಅಂದರೆ ಏನಿಲ್ಲ. ನಾನು ತಿರ್ಗಾ ಏನಂತ ಬಿಟ್ಟೈತಿಯಲ್ಲ ಶೆಡೆ ನೀನು. ಬಿಡಲ್ಲೇ ವೇದೋ, ಬಿಡೋ. ಅದ್ಯಾಕೋ ಹಂಗೆ ಹೋಯ್ತಾ ಇದೆಯಾ? ನಾನು ಮಾಡಿಲ್ಲ ಕಣೋ. ನಾನೇನು ಒಂದಿಟ್ಟು ಪೈಪ್ ಕೊಯ್ಕೋಣ ಅಂತ ಬಂದೆ. ಸೋಳು ಬಗ್ಳು ಬಿಟ್ರೆ ಏನಿಲ್ಲ. ಸೋಗಳು ಬಗ್ಳು ಬೇಡ ನೀನು. ಇಂಥವೇನಕ್ಕೆ ಮಾಡ್ತೀಯ? ನಿನ್ನ ಮೇಲೆ ಎಲ್ಲ ಮಾಡಿಲ್ಲ. ನಮ್ಮ ಹೊಲ್ದಾಗ ಏನೊಂದು ಪೈಪ್ ಒಂದು ಗೀಟ್ ಮಾಡ್ದೈತೆ ಅಂದ್ರೆ ನಿನ್ನೆ ಎಳ್ಕೊಂಬರೋದು. ಅಷ್ಟೇನೆ, ನಿನ್ನೆ ಎಳ್ಕೊಂಬರೋದು. ಇಲ್ಲ ಯಾಕ್ರಲ್ಲ, ಯಾಕ ಬೈನತ್ನಾಗ ಹೊಡೆದಾಡ್ತಾ ಇದ್ದೀರಾ? ಯಾಕ್ರಲ್ಲ ಪಾಪ, ಪಾಪ ಯಾಕ ಇಲ್ಲಿಂಗ ಎಲ್ಲ ನೋಡ್ಕೊಂಡಣ ಇವನ್ನ. ಈ ನನ್ನ ಮಗ ಪೈಪ್ ಹೊಡೋದಕ್ಕೆ ಹೊಡಿಯಕ್ಕೆ ಬಂದವನಿ ಸಿದ್ಲಿಂಗ. ಅಡಿಕೆ ಗಿಡಕ್ಕೆ ನೀರು ಕೆಮ್ತಾನೆ ಅಂತ ಹೇಳಿ ಇವ್ರ ಅಣ್ಣ ತಾಗಿ ಬಿಡಿಸ್ಕೊಂಬನಿ ಇವನು ಹಿಂಗೆ ಗಿಡಕ್ಕೆಲ್ಲ. ಯಾಕೆ ಇವನು ಸಿದ್ಲಿಂಗ ಏನು ಹೇಳ್ದ, ನಾನು ಬಿಡಲ್ಲ, ನನಗೆ ಬಂದೈತಿ ಇವನು ಬೋರು, ನಾನು ಬಿಡೋಕ್ಕಾಗಲ್ಲ ಅಂತ ಹೇಳ್ದೆ. ಅವ್ರವು ಲತಕೆರವು ಪತಕೆರವು ಹಿಂಗೆ ಯಾರವನೇ ಬಿಡ್ಕೊಂಡು ಬೆಳ್ಕೊಂಬನು. ಇವಾಗ ಅವ್ರು ಬಿಡಲ್ಲ ಅಂತ ಹೇಳಿರ ಅದಕ್ಕೆ ನನ್ನ ಮಗ ಈ ಶೆಡೆ ಪೈಪ್ ಹೊಡ್ಯಾಕಕ್ಕೆ ನಿಂತ್ಕೊಂಡವನು. ಪೈಪ್ ಹೊಡಾಕ್ತಾ ಇದ್ದಾನೆ ಗುಂಡಣ್ಣಯ್ಯ. ಇಂಥವೇನಕ್ಕೆ ಮಾಡ್ಬೇಕು ಅವ್ನಿಗೆ? ಅವ್ನೇನು ಅನ್ಯಾಯ ಮಾಡಿದ್ದ ಇವನಿಗೆ ಹೇಳಲ್ಲ? ಏನು ಅನ್ಯಾಯ ಮಾಡಿದ್ದ ನಿನಗೆ? ಮತ್ತು ಆಶೆ ಬಕ್ಕಣ, ಆಶೆ ನೀನು ದುಡ್ಡು ಇದ್ದಾವೆ ಅಂತ ಮೆರಿತಿಯಲ್ಲ. ಆಶೆ ಬಕ್ಕಣಲ್ಲ ನೀನು ಸ್ವಂತ ಬರಾಶೆ ನೀನು ಬೆಳ್ಕೋಬೇಕು. ಕಂಡರು ಇದ್ರಾಗೆ ಬೆಳಗ್ನಿ ಅಂತಂದ್ರೆ ಇನ್ಯಾಪಟ್ಟಿ ಬೆಳೆದಿಲ್ಲ ನೀನು ಶೆಡೆ. ಶ್ರೀಕಂಠಪ್ಪ, ನಿನಗೆ ಗೊತ್ತಾಗಲ್ವೇನೋ ಯಾಕಿಂತ ಮಾಡಕ್ಕೆ ಹೋಗ್ತೀಯಲ್ಲ? ನೀನೇನಲ್ಲ, ನೀನು ಇಂತನಾಗಿದ್ಯಾ? ಅಲ್ಲ ಪೈಪ್ ಹೊಡಕಿರ ಅವ್ನ ಅಮಾಯಕ ಕಾಣೋ ಸಿದ್ಲಿಂಗ ಅಂತಾನೋ ಪೈಪ್ ಹೊಡಕಕ್ಕೆ ಒಯ್ದಿಲ್ಲ. ಯೋಟದ ಪೈಪ್ ಅದು ಹೊಡೆದಿತ್ತು ಪಾಪ, ಬಿಸ್ಲಾಗಿ ಇಬ್ರು ತೊಗ್ದು ಅದು ನೋಟು ಜಾಯಿಂಟ್ ಮಾಡ್ತಿದ್ರು. ಹಂಗಂದ್ರೆ ನೀರು ಹೋಗ್ತಾ ಇದ್ದಾವೆ. ಇಂಥವೇ ಅಂತಲ್ಲ ಮಾಡ್ತೀಯಾ? ನಾನು ಹಂಗೆ ಅನ್ಕೊಂಡು ಯಾರೋ ಹೊಡಕ್ಯವ್ರಿ ಅಂತ ಹೇಳಿ ಏನಲ್ಲ ಈ ಪಾಪ ಹಿಂಗೆ ಮಾಡ್ತೀಯ ನೀನು. ದಿನ ರಾತ್ರಿ ಹೊತ್ನ ಬರೋನು. ಇವತ್ತು ಬಂದವು ನಾವು ಅಲ್ಲಿಗ ಪಾಯಿಂಟ್ ಮಾಡಕ್ಕೆ ಹೋಗ್ತೀವಿ ಬೋರ್ ಅಂತ ಹೇಳ್ದು. ಅದಕ್ಕೆ ನನ್ನ ಮಗ ಇಲ್ಲ ಇನ್ಯಾರು ಇಲ್ಲಿ ಬರಲ್ಲ ಅಂತ ಹೇಳಿ ಅದಕ್ಕೆ ಇಟ್ಟಕ್ಕೆ ಬಂದವ್ ಮಾಡಕ್ಕೆ. ರಾತ್ರಿಗೆ ಬರೋಕ್ಕಾಗಲ್ಲ ಅಂತೇಳಿ ಇಟ್ಟತ್ನಾಗೆ ಬಂದವ್ನಿ. ನೋಡು ಇನ್ನು ಬೆಳಕಿದ್ದಂಗೆ ಮಾಡಕ್ಕೆ ಬಂದವನಲ್ಲ. ನಾನು ಇಡಕ್ಕೆ ಹೋಗ್ತಿದ್ನಪ್ಪ. ನಾನು ಅಲ್ಲಿ ಯಾರ ಸಿಕ್ಕಿರ್ ಮಾತಾಡ್ತಾ ಕೂತ್ಕೊಂಡು ನಾನು ಮನೆಗೆ ತಕ್ಕ ಇಡೋದು ಖಾಲಿ ಹೋಗ್ತಿದ್ದಾನು. ಇಂಥ ಮಾಡಿ ಬಿಡಲ್ಲ ಅಂತ ಬಿಡ. ಇನ್ನು ಎಲ್ಲಾನ ತಿರ್ಗಿ ಹೊಡೆದೈತೆ ಅಂದ್ರೆ ಇವನ್ನೇ ಕರ್ಕೊಂಬರ್ರಿ ಅಷ್ಟೇನಿ. ನೋಡೋಣ ನಾನು ಏನು ಮಾಡಿದ್ದೆ ಈ ಅಪ್ಪನಿಗೆ. ಈ ಅಪ್ಪ ಸುಮ್ಮನೆ ಹಿಂಗೆ ಹೊಡಾಕಿದ್ರೆ ನಮ್ಮ ಅಣ್ಣ ಅಂತೂ ಬಿಡಾನು. ನಮ್ಮ ಅಣ್ಣ ಇಂಥ ಮಾತಾಡ್ಸ್ಕೊಂಡು ಸೆನಕ್ಕಿದ್ದ ಇಬ್ಬರು ಕುಚಿಕುಗಳು ಅಂತ ಬಿಡಾನು. ನಮ್ಮ ಅಣ್ಣ ಇದು ನನಗೆ ಬಂದ್ಮೇಲೆ ನಾನು ಹೆಂಗಣ ಬಿಡೋಣ? ಯಾರು ಬಿಡಲ್ಲಪ್ಪ. ಯಾರು ಅದು ಹೆಂಗೆ ಬಿಡ್ತಾರೆ? ನೀನು ಸ್ವಂತ ಬೋರ್ ಹಾಕಿ ಬೆಳ್ಕೋಬೇಕಪ್ಪ. ಗಂಡರ್ ನೀರಾಗಿ ಅವ್ರು ಬಿಡ್ತಾರೆ ಇವ್ರು ಬಿಡ್ತಾರೆ ಅಂತ ಬೆಳ್ಕೊಂಬಕ್ಕೋದ್ರಿ ನೀವು ಬೇರೆ ಯೋಸಂದ ಹಾಕಿದ್ಯಾ ಏನು? ಯಾರು ಬಿಡ್ತಾರ ಹೇಳು? ಸರಿ ಬಿಡಲ್ಲ ಅತ್ತ. ನೋಡು, ಬಿಡಲ್ಲ ಪಡಲ್ಲ ಅಂದ್ರೆ ಕೇಳಲ್ಲ ನಾನು. ಪೈಪ್ ಅದ್ ಬಂದು ಎದ್ದಕ್ಕೆ ಸರ್ವ್ ಮಾಡಿಕೊಟ್ರು ಸರಿ. ನೀನೇ ಮಾಡಿರೋದು ಸೆಡೆ ಸುಮ್ಮನೆ ತಕ್ಕೊಡ್ಬೇಕು. ನಾನು ಬಿಡೋದಿಲ್ಲ ನೋಡು. ತಿರ್ಗಾ ನಾನು ಎಳ್ಕೊಂಡು ಹೋಗ್ತೀನಿ 3 ಮಂದಿಗೆ. ನಾನು ಏನು ಬಿಡೋದಿಲ್ಲ. ಯಾಕೆ ಬಿಡು, ಬೆಳಗ್ಗೆ ರೆಡಿ ಮಾಡಿಸ್ಕೊಡ್ತೀನಿ. ಅದು ಯಾಕೆ ಹಂಗಾಡ್ತೀಯ? ಇನ್ನೊಂದ್ಸತಿ ಸಿಗಲ್ಲ ಸೆಡೆ ನಿನ್ಗೆ ಇದಾವೆ. ಇವನೊಬ್ಬ ತೆಗ್ದಿದ್ದ ರಮ್ಮಮ್ಮ ಕೊಟ್ಟದ್ಬಿಟ್ಟು ಸುಮ್ಮನೆ ಒಯ್ದಾನಿ. ಅಕ್ಕೆ ಮತ್ತೆಲ್ಲ ನಿನ್ನ ಸದ್ರ ತಗೊಂಡಿರೋದು ಪಾಪ. ನೀನು ಇಲ್ಲೋಡೋ ಕೊಟ್ಬೇಕು. ನಮ್ಮ ಮಲ್ದಕ್ಕೆ ಯಾರನ್ನ ಬಂದು ಕೈ ಇಕ್ಲಿ ಎದಕ್ಕೆ ಅಂತಾರೆ. ನಮ್ಮ ಮಲ್ದಕ್ಕೆ ಅಂತನೂ ಕೈ ಇಕ್ಕಿ ಏನಿಲ್ಲ ಒಳ್ಳೆ ನಾಲ್ ವೇದ ಕೊಡ್ತಾನೆ ಅಂತ ಹೇಳಿ ಹಂಗಿಂತ ತಪ್ಪು ಮಾಡೋ ನಮ್ಮ ಮಕ್ಳನ್ನೆಲ್ಲ ಕುಟ್ಟೆ ಕಳಿಸ್ಬೇಕು ಅಲ್ಲುದ್ರಂಗಿ. ನನಗೆ ಒಬ್ರ ಮೇಲೆ ಹಂಗೆ ಕೈ ಮಾಡಕ್ಕೆ ಮನ್ಸು ಬರೋದಿಲ್ಲ ಕಣಲ್ಲ. ಇಲ್ಲ ಈ ಕಾಲದ ಪಾಪ ಇವನು ಇದ್ದಂಗೆ ಇರ್ಬೇಕು, ಟಾಗ್ರ ಇದ್ದಂಗೆ. ಇವಾಗ ನೋಡ ಅವ್ರ ಹೊಲ್ತಕ್ಕೆ ಯಾರನ್ನ ಹೋಗಿ ಕೈ ಇಕ್ತಾರನೇ. ಇಲ್ಲಪ್ಪ ಟಾಗ್ರ ಐತೆ ನಾವು ಹೋಗಲ್ಲ ಅಂತಾರೆ ಅಲ್ಲಿ. ಹೋಗಲ್ಲಪ್ಪ ಸ್ವಾಮಿ, ಯಾಕಬೇಕಲ್ಲ ಟಾಗ್ರ ಒಳ್ಳೇದಲ್ಲ ಅಂತಾರೆ. ಹಂಗಿರ್ಬೇಕು ಪಾಪ. ಇಲ್ಲಿಂಗ ನೀನು ಒಂದಿಟ್ಟು ಗಡತ್ತಾಗೆ ನೀನು ಒಂದಿಟ್ಟು ವಿಜ್ಞ ಮಾತಾಡ್ಬೇಕು. ತೆಗ್ದಿದ್ದನ್ನೆಲ್ಲ ಕೊಟ್ಟು ಕಳಿಸ್ಬೇಕು. ಇವನು ಒಳ್ಳೆನಲ್ಲಿ ಇವ್ನು ಶ್ರೀಕಂಠಿ ಬರೀ ಇಂಥ ಕಿತಾಪತಿ ಮಾಡೋದು ಇವನು. ಇವನು ಹೊಟ್ಟರ್ಕ್ ನನ್ನ ಮಗ ಇವನು. ನಾನು ಸೆನಕ್ಕಿರ್ಬೇಕು, ಯಾರೋ ಸೆನಕ್ಕಿರ್ಬಾರ್ದು ಅಂತ ನನ್ನ ಮಗ ಇವನು. ನಾನು ಅದಕ್ಕೆ ಸುಮ್ಕೆ ಹಂಗೆ ಗಂಜಿ ಎಣ ಗುಂಡಣಯ್ಯ ನಾವೆಲ್ಗೋ ಹೋಗ್ಬೇಕು ಇವತ್ತು ಕೆಲಸ ಐತೆ. ನಾನು ಸಿದ್ಲಿಂಗ್ ಹೊಲ್ಟಿದ್ದೀವಿ ಅಂತಂದು ಅದಕ್ಕೆ ಹೊತ್ತು ಬಟ್ಟೆ ಬಂದವನಿ. ನಾವು ಈ 3 ದಿನ ನೋಡಿದ್ದು ನಾನು. ರಾತ್ರಿ ಹೊತ್ತು ಬಂದು ನಾನು ನೋಡೋಣದಿಲ್ಲ ಅಂತೇಳಿ ಬ್ಯಾಟ್ರಿ ಹಾಕಿಂಡು ಮಂದಿ ಸಿಗಲಿಲ್ಲ.
ಅದು ದಿನ ಮಾಡಿದ್ರೆ ಗೊತ್ತಾಗುತ್ತೆ. ಒಂದಿನ ಬಿಟ್ಟು ಒಂದಿನ ಮಾಡಬೇಕು ಅಂತ ಹೇಳಿ ಕೆಚ್ಚಾಕ್ಯಣ ಒಂದು ಕೆಚ್ಚು. ಅದಕ್ಕೆ ನಾನಿನ್ ಕೆಚ್ಚಾಕ್ಯಣ ಎಂಬುದು ನನಗೆ ಗೊತ್ತು. ಅದಕ್ಕೆ ನಾನು ಇವತ್ತು ಒಂದು ಒಳ್ಳೆ ಐಡಿಯಾ ಮಾಡಿದೆ. ನಾನು ಸಿದ್ಲಿಂಗ್ ಇವತ್ತು 3 ಪಾಯಿಂಟ್ ಮಾಡಕ್ಕೆ ದೂರ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನ. ಅದಕ್ಕೆ ಅಲಂಡಿ ಬಂದೈತಿ ಇಲ್ಲಿ. ಇನ್ನೊಂದ್ಸತಿ ಹೇಳಿದೀವಲ್ಲ, ಏನಾನ ಇದಾದ್ರೆ ನೀನೇ ಹಾಕ್ಕೊಡ್ಬೇಕಂತ ನಾಳೆ ಕರ್ಕೊಂಬಂದು ಹಾಕ್ಸೋನ್ ಸುಮ್ಮನೆ ಇರೋದನ್ನ ತೆಗ್ಸಿ ಹಾಕ್ಸಿದ್ರೆ ಇನ್ನೊಂದು ದಿವಸ ಇಂಥ ಮಾಡಲ್ಲ. ಹಾಂ ಇವನು ಒಳ್ಳೆನಲ್ಲ, ಇವನು ಒಟ್ಟರ್ಕ್ ನನ್ನ ಮಗ ರೇಖಮರ್ ನಂಗೆ ಬೋಲೈ ಅನ್ನಿಸ್ತಾನೆ. ಇವನು ಒಳ್ಳೆನಲ್ಲ. ಅವ್ರವು ಮಾವಿನ ಗಿಡಕ್ಕೂ ಹುಣಸೆ ಮರಕ್ಕೂ ಎಂಥವು ಹಳಸಿನ ಮರ ಇದ್ವು ಅಂತ ಒಂದೆರಡು ಮಾವಿನ ಮರ, 2 ಹುಣಸೆ ಮರ ಎಲ್ಲ ಇದ್ವಂತಿ. ನಮಗೆ ಬಂದಿಲ್ಲ ಅವ್ರಿಗೆ ಹೋಗಿ ಭಾಗಕ್ಕೆ ಅಂತ ಹೇಳಿ ಎಲ್ಲ ಕಳೆನಾಶಕ ಒಯ್ದು ಎಲ್ಲ ಬೇರೆಲ್ಲ ನಾವು ಹೋಗಂಗೆ ಕೊಚ್ಚಿದ್ನಂತಿ. ಸುಳಿನೇ ತೆಗ್ದವ ಅಂತಿ ನನ್ನ ಮಗ. ಸುಳಿ ತೆಗ್ದಾನೆ ಯಾವತ್ತೂ ಉದ್ಧಾರ ಆಗಲ್ಲ. ಏನೇಂದ್ರೆ ಉದ್ಧಾರ ಆಗಲ್ಲ ಅಣ್ಣ. ನೀನೇನೇನು ಸುಳಿ ತೆಗ್ದು ನನ್ನ ಮಕ್ಳು ಯಾವತ್ತೂ ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾರೆ. ಹಂಗಂದ್ರೆ ಇವಾಗ ನಾನು ಮನೆ ಕಟ್ಟೀನಿ, ನನ್ನ ಮಕ್ಳು ದುಡಿತಾವೆ ಅಂಬೋದೊಂದು ಅನುಭವ ಉರುಸ ತೋರಿಸ್ತಾನೆ. ಅಯ್ಯೋ ತಗ, ಅದು ಒಂದಿನ ಹಾಳಾಗಿ ಹೋಗುತ್ತೆ. ನೀನು ಏನೇ ಅನ್ಬೇಡ. ನೋಡು, ಎಲ್ಲ ಕಳ್ಕೊಂಡು ಅವ್ನು ಬೀದಿ ಬಿಡ್ಬೇಕಂತ ಪರಿಸ್ಥಿತಿ ಬಂಜ ಬರುತ್ತೆ. ನೀನು ಹಂಗೆ ಅನ್ಬೇಡ ಪಾಪ ಸಿದ್ಲಿಂಗ. ಒಂದಲ್ಲ ಒಂದು ದಿವಸ ಅವನಿಗೆ ಎಂಥ ಗತಿ ಬರುತ್ತೆ ನೋಡು. ಅವ್ನು ಮಾಡಿರೋದು ಒಂದೊಂದಲ್ಲ ಅಂತ ಕೆಲಸ ಮಾಡ್ಯವನೆ. ಹಂಗೆ ಅಂದ್ಬಿಡ ಸಿದ್ಲಿಂಗ. ಒಂದಲ್ಲ ಒಂದಿನ ದೇವ್ರು ತೋರಿಸ್ತಾನೆ, ಸುಮ್ಮನಿರು. ಮೆರೀಲಿ ಇಂಥವ್ರನ್ನೆಲ್ಲ ಮೆರೀಲಿ ಅಂತ ಬಿಡ್ತಾನೆ. ಒಂದಲ್ಲ ಒಂದಿನ ತೋರಿಸ್ತಾನೆ, ಸುಮ್ಮನಿರು. ಅಯ್ಯೋ ಅದೆಲ್ಲನ ಯಾರಿಗೂ ಏನು ಶಾಶ್ವತಲ್ಲಪ್ಪ. ಯಾರು ಹೆಂಗೆ ಬೇಕಾದ್ರೂ ಆಗ್ಬೋದು. ನಿನ್ನ ಎಷ್ಟು ಜನ ಹೆಂಗಂಬರ್ ಮದ್ವೆ ಇಲ್ಲಲ್ಲ, ಏನು ಮದ್ವೆ ಇನ್ನೆಲ್ಲಿ ಮಾಡ್ತಾನೆ, ಇವ್ನಿಗೆ ಇನ್ಯಾರು ಏನು ಕೊಡ್ತಾರೆ, ಇವ್ನು ತಿಳಿಯಲ್ಲ ಬಳಿಯಲ್ಲ, ಹೊಲ್ದ ಬದುಕು ಮಾಡ್ಕೊಂಡಿರ್ತಾನೆ ಅಂಬರ್ ಜನ. ಇವತ್ತು ನೀನು ಮದುವೆ ಆಗಿಲ್ವಿ, ಮದುವೆ ಆಗಿ ಇವತ್ತು ನೀನೆಲ್ಲ ಭಾಗ ತಾಂಡು ಎಲ್ಲ ಮಾಡ್ತಿಲ್ವಿ. ಹಂಗೆ ಒಂದಲ್ಲ ಒಂದಿನ ಆಗುತ್ತೆ. ಸುಮ್ಕಿ ತಲೆ ಕೆಡಿಸಿಬೇಡ. ಹಾಗೆ ಆಗುತ್ತೆ ನೋಡು. ಮತ್ತೆ ನಾನು ಹೇಳ್ತಿದ್ದೆ ಇವನಿಗೆ ಎಲ್ಲ, ನಾನು ಯಾವ್ದಾರ ಒಂದು ಹುಡುಗಿನ ನಾನು ನೋಡ್ಕೊಡ್ತೀನಿ, ಮದುವೆ ಆಗಲ್ಲ ಅಂತ. ಬ್ಯಾಳ ನಮ್ಮ ಅಕ್ಕಿ ಬೈತೈತಿ, ನಮ್ಮ ಅಣ್ಣ ಬೈತೈತಿ ಅಂತ ಎದ್ರಿಕೆ ಮನೆ ನಾವು. ಯಾವಾಗ ಗಿರ್ಜಿಮ್ ಸಿಗ್ತಾ ಸುಮ್ಮನೆ ಆಗಲ್ಲ ಪಾಪ ಅಂತ ಹೇಳಿ ಮಾಡಿ ಗಿರ್ಜಿಮ್ಮೇನೆ ಮದುವೆ ಮಾಡಿಸ್ಬಿಟ್ಟೆ ನಾನು. ನಾನೇ ಮಾಡಿಸಿದ್ದು. ಈಗ ಹಂಗೆ ಬಿಡತ್ತ. ಅದಕ್ಕೂ ಮದ್ವೆ ಇರಲಿಲ್ಲ, ಇವನಿಗೂ ಮದ್ವೆ ಇರಲಿಲ್ಲ ಅಂತ ಇಬ್ಬರೊಳಗೂ ಸರಿ ಹೋಯ್ತತ್. ಅದು ಪಾಪ ಸುಮ್ಮನೆ ಅಮ್ಮನ ಮಾತು ಕೇಳ್ಕೊಂಡು ಗೌರ್ಮೆಂಟ್ ಕೆಲಸ ಅಂತ ಹೇಳಿ ಆ ಹುಡುಗಿಗೆ ಬುದ್ಧಿ ಬತ್ತತ್ತ ಸೆನಕ್ಕಿ. ನೋಡಿದ್ರಲ್ಲ ವೀಕ್ಷಕರೇ. ಇವತ್ತು ಸ್ಯಾಡಿ ಸರಿಗೆ ಸಿಗೆ ಬಿದ್ದ. ಹೇಳಿದೀನಿ ಇನ್ನೊಂದ್ಸತಿ ಏನಾನ ಪೈಪ್ ಇಲ್ಲ ನಾವು ಹೊಡೀಲಿ, ನನ್ನ ಮಗನೇ ಕರ್ಕೊಂಬಂದು ಸರ್ ಮಾಡಕ್ಕೆ ಇಕ್ತೀನಿ. ಕರ್ಕೊಂಬಂದು ಬೇಡ ಅಲ್ಲ. ಇವಾಗ ನನ್ನ ಮರ್ಯಾದೆ ಹೋಗುತ್ತೆ ಅಂತ ಸುಮ್ಮನೆ ವಾದೇ ಹೋದ. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.